ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್ಸ್ ಇನ್ ಒನ್ ಡೇ, ಒಂದೇ ಒಂದು ದಿನದಲ್ಲಿ ಎಲ್ಲ ರೀತಿಯ ಸಿಲೆಬಸ್ಗಳನ್ನು ಪೂರ್ತಿಗೊಳಿಸೋದು ಹೇಗೆ, ಒಂದೇ ಒಂದು ದಿನದಲ್ಲಿ ಪ್ರತಿಯೊಂದು ಸಬ್ಜೆಕ್ಟನ್ನು ಹೇಗೆ ಕವರ್ ಮಾಡಿಕೊಳ್ಬೇಕು, ಪರೀಕ್ಷೆ ಟೈಮಲ್ಲಿ ಹೇಗಿರಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ, ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಓಕೆ, ಎಷ್ಟೋ ವಿದ್ಯಾರ್ಥಿಗಳು ಒಂದು ತಪ್ಪನ್ನು ಮಾಡ್ತಾರೆ. ನಾಳೆ ಅಂತ ಪರೀಕ್ಷೆ ಇದ್ದರೆ ಇವತ್ತಂತ ತುಂಬ ಟೆನ್ಷನ್ ಆಗಿಬಿಟ್ಟಿರ್ತಾರೆ. ಟೆನ್ಷನ್ ಆಗಿ ಗೊಂದಲಮಯವಾಗಿರ್ತಾರೆ. ಯಾವ್ದು ಕ್ವಶನ್ಸ್ ಬರುತ್ತೋ ಯಾವುದಿಲ್ಲೋ, ಹೇಗೆ ಮಾಡ್ಬೋದು, ಹೇಗೆ ಬರೀಬೇಕು, ನಾನು ಹೆಂಗೆ ಬರುತ್ತೋ, ನಾ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅನ್ನೋ ಒಂದು ಗೊಂದಲ ಇರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಂತಹ ಗೊಂದಲಕ್ಕೆ ನೀವು ಎಡೆ ಮಾಡಿ ಕೊಡಬೇಡಿ. ಇಂಥ ಗೊಂದಲವನ್ನು ಕಿತ್ತೆಸೆದು ನಾನು ಬರದೇ ಬರಿತೇನೆ, ನಾನು ಟಾಪರ್ ಆಗ್ತೇನೆ, ನಾನು ಓದಿದ ಕ್ವಶನ್ಸ್ಗಳೇ ಬರ್ತವೆ, ನನಗೆ ಗೊತ್ತಿಲ್ಲದೆ ಕ್ವಶನ್ಸ್ಗಳು ಯಾವುದು ಬರುವುದಿಲ್ಲ ಅಂತ ಪಾಸಿಟಿವ್ಗಳನ್ನು ಥಿಂಕ್ ಮಾಡಿ ಪರೀಕ್ಷೆಗೆ ಹೋಗಿ ಫ್ರೆಂಡ್ಸ್. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೀವು ಪರೀಕ್ಷೆ ಟೈಮಲ್ಲಿ ಹೋಗಿ ಕೂತ್ಕೊಂಡು ನೀವು ಪರೀಕ್ಷೆಯನ್ನು ಬರೀತೀರಾ. ಒಂದು ಪರೀಕ್ಷೆ ಗಣಿತ ಇದೆ ಅಂತ ತಿಳ್ಕೊಳ್ಳಿ, ಗಣಿತವನ್ನು ಬರೀತೀರಾ. ಬರೆದು ಪರೀಕ್ಷೆ ಮುಗಿದ ತಕ್ಷಣವೇ ನೀವು ಡೈರೆಕ್ಟಾಗಿ ಮನೆಗೆ ಬರಬೇಕು. ಯಾವುದೇ ರೀತಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಪರೀಕ್ಷೆ ಮುಗಿದ ತಕ್ಷಣವೇ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸರ್ಕಲಲ್ಲಿ ಹೇಗಾಯಿತು, ನಂದು ಹೀಗಾಯಿತು, ನಾ ಇದು ಬರೀಲಿಲ್ಲ, ಅದು ಬರೆದಂತಹ ಪರೀಕ್ಷೆಯನ್ನು ನೀವು ತುಲನೆ ಮಾಡಬಾರ್ದು. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಯಾವುದೇ ರೀತಿ ಥಿಂಕ್ ಮಾಡಬಾರ್ದು, ಯಾವುದೇ ರೀತಿ ಟೆನ್ಷನ್ ತೊಗೊಳ್ಬಾರ್ದು. ಸೀದಾ ಬಂದ್ಕೊಂಡು ಮುಂದಿನ ಪರೀಕ್ಷೆ ಯಾವುದಿರುತ್ತೆ ನೋಡಿ, ಆ ಪರೀಕ್ಷೆಗೆ ನೀವು ತಯಾರಿ ನಡೆಸಬೇಕು. ಹೇಗೆ ತಯಾರಿ ನಡೆಸಬೇಕು? ಮುಂದಿನ ಪರೀಕ್ಷೆಗೆ ತಯಾರಿ ಹೇಗೆ ಅಂದರೆ, ನಿಮ್ಮ ಒಂದು ಪರೀಕ್ಷೆ ಮುಗಿದ ತಕ್ಷಣವೇ ಸೀದಾ ನೀವು ಮನೆಗೆ ಬರಬೇಕು. ಯಾವುದೇ ರೀತಿ ಮೊಬೈಲ್ ಹಿಡಿಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಹೋಗಬಾರ್ದು, ಯಾವುದೇ ರೀತಿ ಗೊಂದಲಮಯವಾಗಬಾರ್ದು. ನಿಮ್ಮ ಮನಸ್ಸು ಶಾಂತಮಯವಾಗಿರಬೇಕು. ಅದೇ ರೀತಿಯಲ್ಲಿ ನೀವು ಸ್ಟಡಿ ಮಾಡಿ. ನೀವು ಪರೀಕ್ಷೆ ಮುಗಿದ ತಕ್ಷಣ ಮನೆಗೆ ಬರ್ತೀರಾ. ಮನೆಗೆ ಬಂದ ತಕ್ಷಣ ಅರ್ಧ ತಾಸು ನೀವು ರೆಸ್ಟ್ ತಗೊಳ್ಳಿ, ನೀರು ಕುಡಿಯಿರಿ, ತಿಂಡಿ ತಿಂತಿದ್ರೆ ತಿಂಡಿ ತಿನ್ನಿ, ಎಲ್ಲ ತಗೊಂಡು ಆಮೇಲೆ ನಿಮಗೆ ಮುಂದಿನ ಒಂದು ಪರೀಕ್ಷೆಗೆ ಬೇಕಾಗುವಂತಹ, ಪರೀಕ್ಷೆ ಇರುವಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮೆಟೀರಿಯಲ್ಸ್ಗಳನ್ನು ಒಂದು ಸೈಡ್ ಇಟ್ಕೊಳ್ಳಿ, ಒಂದು ಗ್ಲಾಸ್ ನೀರು ಇಟ್ಕೊಳ್ಳಿ. ಆಮೇಲೆ ಹೋಗಿ ಆ ಸ್ಥಳಕ್ಕೆ, ಕಂಫರ್ಟೇಬಲ್ ಇರುವಂಥ ಸ್ಥಳಕ್ಕೆ ಹೋಗಿ ಕುಳಿತುಕೊಂಡು ನೀವು ಓದಲಿಕ್ಕೆ ಸ್ಟಡಿ ಮಾಡಿ. ಹೇಗೆ ಓದಬೇಕು ಅಂದರೆ, ನೀವು ಯಾವುದೇ ರೀತಿ ಪುಸ್ತಕವನ್ನು ಸಂಪೂರ್ಣವಾಗಿ ಓದಬಾರ್ದು, ಆಳವಾಗಿ ಓದಲಿಕ್ಕೆ ಹೋಗಬಾರ್ದು. ಹೇಗೆ ನೀವು ಟಿಪ್ಪಣಿ ಮಾಡಿ ಇಟ್ಕೊಂಡಿರ್ತೀರ, ಕಿರು ನೋಟ್ಸನ್ನಾಗಿ ಇಟ್ಕೊಂಡಿರ್ತೀರ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತವೆ ನೋಡಿ, ಅವುಗಳನ್ನು ಓದ್ಕೊಳ್ಬೇಕು. ಅವುಗಳನ್ನು ರಿವಿಷನ್ ಮಾಡಿ, ಅವುಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ಮತ್ತು ಕಿರು ನೋಟ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ಅವುಗಳಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ನೀವು ಮನನ ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗೆ ನೀವು ಯಾವುದೇ ರೀತಿ 11 ಗಂಟೆ 10:30 ಮೇಲೆ ನೀವು ಓದ್ಕೊಳ್ಬಾರ್ದು. ರಾತ್ರಿ 10:30ವರೆಗೂ ಓದ್ಕೊಂಡು ಆಮೇಲೆ ನಿಧಾನವಾಗಿ ಆರಾಮಾಗಿ ವಿಶ್ರಾಂತಿಯಿಂದ ಮಲ್ಕೊಳ್ಳಿ. ಬೆಳಿಗ್ಗೆ ನೀವು ಬೇಗ ಏಳಲಿಕ್ಕೆ ಹೋಗಬಾರ್ದು. ಯಾವತ್ತಿಗೂ ನಾಳೆ ಅಂತ ಪರೀಕ್ಷೆ ಇದ್ದರೆ ನಾವು ಬೇಗ ಏಳಲಿಕ್ಕೆ ಹೋಗಬಾರ್ದು ಮತ್ತು ರಾತ್ರಿ ಲೇಟಾಗಿ ಮಲಗಬಾರ್ದು. ನಾವು 6 ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಮತ್ತು ಬೆಳಿಗ್ಗೆ ನೀವು 5 ಅಥವಾ 5:15 ಎದ್ದುಕೊಂಡು ನೀವು 1 ತಾಸು ಏನು ಮಾಡಿ ಅಂದರೆ, ಪರೀಕ್ಷೆ ಇರುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮೇನ್ ಇಂಪಾರ್ಟೆನ್ಸ್ ಮತ್ತು ಎಲ್ಲ ಲೆಸನ್ಸ್ಗಳನ್ನು ನೀವು ಕಾನ್ಸೆಪ್ಟ್ಗಳನ್ನು ಮನನ ಮಾಡ್ಕೊಳ್ಳಿ. ಒಂದು ಸಾರಿ ಕಾನ್ಸೆಪ್ಟನ್ನು ಮನನ ಮಾಡಿಕೊಂಡು ಆಮೇಲೆ ಅರ್ಧ ತಾಸಿಗಿಂತ ಮುಂಚೆ ನೀವು ಪರೀಕ್ಷೆಗೆ ಹೋಗಿ ಕೊಠಡಿಯಲ್ಲಿ ಕೂತ್ಕೊಂಡು ನೀವು ಯಾವುದೇ ರೀತಿ ಗೊಂದಲಮಯವಾಗದೆ ನೀವು ಸರಿಯಾದ ರೀತಿಯಲ್ಲಿ ನೀವು ಕ್ವಶನ್ ಪೇಪರನ್ನು ಒಂದು 10 ನಿಮಿಷಗಳ ಕಾಲ ಓದ್ಕೊಂಡ ನಂತರ ನೀವು ಎಲ್ಲ ಮೆಟೀರಿಯಲ್ಸ್ಗಳನ್ನು ತೊಗೊಂಡು ಹೋಗಬೇಕು. ಪರೀಕ್ಷಾ ಕೊಠಡಿಗೆ ಯಾವುದನ್ನು ಮಿಸ್ ಮಾಡಬಾರ್ದು. ಓಕೆ, ಹಾಗೆ ಪರೀಕ್ಷೆ ಕೊಡ್ತಾರೆ, ಕ್ವಶನ್ ಪೇಪರ್ 10 ನಿಮಿಷ ಓದ್ಕೊಳ್ಳಿ. 10 ನಿಮಿಷ ಓದ್ಕೊಂಡು ನಿಮಗೆ ಯಾವುದು ಪರ್ಫೆಕ್ಟ್ ಕ್ವಶನ್ಸ್ ಬರುತ್ತೆ ಅವುಗಳನ್ನು ಬರಿತಾ ಹೋಗಿ, ಹಾಗೆ ರೋಲ್ ನಂಬರ್ ಸರಿ ಹಾಕಿ, ಹಾಗೆ ಸಬ್ ಪಾಯಿಂಟ್, ಹಾಗೆ ಕ್ವಶನ್ ನಂಬರ್ ಹಾಕಬೇಕು, ಹಾಗೆ ಮಾರ್ಜಿನ್ ಹಾಕಿ, ಮತ್ತು ಮೇನ್ ಇಂಪಾರ್ಟೆಂಟ್ ಅಂಶಕ್ಕೆ ಪಾಯಿಂಟ್ ಔಟ್ ಅಂಡರ್ಲೈನ್ ಹಾಕ್ತಾ ಈ ರೀತಿಯಲ್ಲಿ ನೀವು ಬರೆದಾಗ ನೀವು ರಿಯಲ್ ಆಗಿ ಟಾಪರ್ ಆಗಲಿಕ್ಕೆ ಯಾವುದೇ ಮಾತು ಇರೋದಿಲ್ಲ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಗಲಿ, ನೀವು ಬೋರ್ಡ್ ಎಕ್ಸಾಮ್ಸೇ ಆಗಲಿ, ನೀಟ್ ಪರೀಕ್ಷೆ ಆಗಲಿ, ಯಾವುದೇ ಆಗಲಿ, ನೀವು ಗ್ಯಾರಂಟಿ ಟಾಪರ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.